18 ಕನ್ನಡ. ರಾಜ್ಯದ ಜನಕ್ಕೇನಿದು ಹೊಸದೇನಲ್ಲ. ಆಣೆ ಪ್ರಮಾಣ ಮಾಡಿದವ್ರ ಕಥೆ ಎಲ್ಲ ಏನೇನಾಯಿತು ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಮಂಜುನಾಥನ ಮೇಲೆ ಆಣೆ ಮಾಡಿದವರು ಕುಮಾರಸ್ವಾಮಿಯವರು ಮತ್ತು ಯಡಿಯೂರಪ್ಪನವರು ಏನೆಲ್ಲ ಆಗ್ಬಿಟ್ರು ಅದು ಗೊತ್ತು. ಇನ್ನು ಇವ್ರು ಯಾವ ಮಹಾ ಅನ್ಸುತ್ತೆ ನಿಜವಾಗ್ಲು. ಚಾಮುಂಡಿ ತಾಯಿ ಏನಾದರೂ ಮುನಿಸ್ಕೊಂಡು ಶಾಪ ಕೊಟ್ಬಿಟ್ಟಾಳು. ಹುಷಾರು ಸಾಹೇಬ್ರೆ, ಮುಂದೆ ಎಲೆಕ್ಷನ್ ಕೂಡ ಇದ್ದೇ ಇದೆ. ಲೆಟ್ಸ್ ಮೂವ್ ಆನ್. ಸಿದ್ದರಾಮಯ್ಯನವರು ಇದೀಗ ಒಂದು ರೀತಿ ಗೆದ್ದರಾಮಯ್ಯನವರು ಆಗ್ತಿದ್ದಾರೆ. ಯಾಕೆಂದ್ರೆ ಸೋನಿಯಾ ಗಾಂಧಿನೇ ಕರೆದು ಮಾತಾಡ್ಸಿ ಕಳಿಸಿದ್ದಾರೆ. ಬೈ ಎಲೆಕ್ಷನ್, IT ರೇಡ್, ಹೀಗೆ ಎಲ್ಲವನ್ನು ಸಮರ್ಥವಾಗಿ ನಿಭಾಯಿಸಬೇಕು ಅಂತ ಸಲಹೆ ಕೂಡ ಕೊಟ್ಟಿದ್ದಾರಂತೆ. ದೆಹಲಿಯಲ್ಲಿ ಏನಾಯ್ತು ಅಂತೀರಾ? ಸ್ಟೋರಿ ನೋಡಿ ಇಲ್ಲಿ. ನಿಮ್ಮ ಪರಿಸ್ಥಿತಿಯು ಅದೇ. ಯಾಕೆ ಅಪೋಸಿಷನ್ ಲೀಡರ್ ಮಾಡೋಕ್ಕೆ ನೆನ್ನೆ ಡಿಕ್ಲೇರ್ ಮಾಡಿದ್ದಾರೆ. ನೀವು ಎಲ್ಲ ಒಂದೇ ಇದರಲ್ಲಿ ಇದ್ದೀರಿ. ಲೀಡರ್ ಆಫ್ ಅಪೋಸಿಷನ್ ಆಗಿ 2 ತಿಂಗಳು ಆಗಬೇಕಾಗಿತ್ತು, ಆಗಿಲ್ಲಲ್ಲ. ನಿಮ್ಮ ಪರಿಸ್ಥಿತಿಯು ಅದೇ. ಮೂಲ ಕಾಂಗ್ರೆಸ್ಸಿಗರ ಮಹಾಯುದ್ಧ. ಪ್ರತಿಪಕ್ಷ ಸ್ಥಾನಕ್ಕಾಗಿ ಪೈಪೋಟಿ. ಬಿಜೆಪಿಯಿಂದ ಟೀಸಿಂಗ್. ಇದೆಲ್ಲದಕ್ಕೂ ಉತ್ತರವೆಂಬಂತಿತ್ತು ಇಂದಿನ ಸಿದ್ದು ದೆಹಲಿ ಭೇಟಿ. ಖುದ್ದ ಸೋನಿಯಾ ಗಾಂಧಿಯೇ ಸಿದ್ದರಾಮಯ್ಯಗೆ ಬುಲಾವ್ ಕೊಟ್ಟಿದ್ರು. ದಿಲ್ಲಿಗೆ ಬಂದಿದ್ದ ಸಿದ್ದರಾಮಯ್ಯ ಮೇಡಂ ಭೇಟಿಯಾದ್ರು. ರಾಜ್ಯ ರಾಜಕೀಯ ಬೆಳವಣಿಗೆಗಳು, ಕಾಂಗ್ರೆಸ್ ಸಂಘಟನೆ, ಬೈ ಎಲೆಕ್ಷನ್, IT ದಾಳಿ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ರು. ಪ್ರತಿಪಕ್ಷ ನಾಯಕನನ್ನಾಗಿ ಮಾಡಿದ್ದಕ್ಕೆ ಧನ್ಯವಾದ ಹೇಳಿದ್ರು. I made it very clear on the floor of the house. ಅವ್ರು ಮತ್ತೆ ವಾಪಸ್ ತಗೊಳ್ಳಲ್ಲ ಅಂತ ಹೇಳಿದೀವಿ. ನಮ್ಮ ಪಕ್ಷದ ಸಿದ್ಧಾಂತ ಒಪ್ಪಿಕೊಂಡು ಬಿಜೆಪಿಯಿಂದ ಯಾರು MLAಗಳು ಬಂದರೆ ಅಥವಾ ex-MLAಗಳು ಬಂದರೆ ತಗೊಳ್ತೀವಿ ಅಂತ ಹೇಳಿದೆ. ನಮ್ಮ ಸ್ಪೀಕರ್ ಇದ್ದಾರೆ, ಪಾಪ ಹೊಸ ಸ್ಪೀಕರ್ ಆಗಿದ್ದಾರೆ. ಅವರು BJP ಅವರು ಮತ್ತೆ ಕೇಶವ ಕೃಪ RSS ಅವ್ರು ಏನು ಹೇಳ್ತಾರೆ, ಅವ್ರು ತಾಳೆ ತಕ್ಕಂತೆ ತೈ 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 ಅಂತಾರೆ. ದಿಸ್ ಗೌರ್ಮೆಂಟ್ ಇಸ್ ಡೆಡ್. ದಿಸ್ ಗೌರ್ಮೆಂಟ್ ಹ್ಯಾಸ್ ನೋ ಐಸ್ ಅಂಡ್ ಹಿಯರ್ಸ್. ಪಂಚೇಂದ್ರಿಗಳೇ ಇಲ್ಲ ಇವಕ್ಕೆ, ಈ ಸರ್ಕಾರಕ್ಕೆ. ಟೋಟಲಿ ಡೆಡ್. ಡಿಕೆಶಿ ಜೈಲಲ್ಲಿದ್ದಾರೆ. ಪರಮೇಶ್ವರ್ ವಿರುದ್ಧ ತನಿಖೆ ನಡೀತಾ ಇದೆ. ಹೀಗಾಗಿ ಪಕ್ಷ ಮುನ್ನಡೆಸೋ ಜವಾಬ್ದಾರಿ ಸಂಪೂರ್ಣವಾಗಿ ಹೆಗಲ ಮೇಲಿದೆ. ಚುನಾವಣೆಯಲ್ಲಿ ಗೆಲ್ಲಿಸಿಕೊಡೋ ಭರವಸೆ ಕೊಟ್ಟಿದ್ದಾರಂತೆ ಸಿದ್ದು. ಧರಣೀಶ್ ಬೂಕನಕೆರೆ, ನ್ಯೂಸ್ 18 ಕನ್ನಡ, ನವದೆಹಲಿ. ನೋಡಿದ್ರ, ಒಂದ್ ಕಡೆ ಪಕ್ಷ ಸಂಘಟನೆ, ಬೈ ಎಲೆಕ್ಷನ್ ಅಂತ ಸಿದ್ದರಾಮಯ್ಯನವರು ಹಾಗೂ ಸೋನಿಯಾ ಗಾಂಧಿ ಅವರು ಸ್ಟ್ರಾಟಜಿ ಮಾಡ್ತಿರ್ಬೇಕಾದ್ರೆ ಸೀನಿಯರ್ ಲೀಡರ್ KC ರಾಮಮೂರ್ತಿ ರಿಸೈನ್ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಹಾಗೂ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜ್ಯಸಭೆ ಸಭಾಧ್ಯಕ್ಷ M ವೆಂಕಯ್ಯನಾಯ್ಡುಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಕಾಂಗ್ರೆಸ್ನಿಂದ ನನಗೇನೋ ತೊಂದರೆ ಆಗಿಲ್ಲ, ಆದರೆ ದೇಶದ ಪ್ರಗತಿಗಾಗಿ ಬಿಜೆಪಿಗೆ ಹೋಗ್ತೀನಿ ಎಂದರು. ಕಾಂಗ್ರೆಸ್ ಪಕ್ಷದ ಯಾವುದೇ ಒಂದು ನಾಯಕರಾಗಲಿ ಅಥವಾ ಯಾರೇ ಒಂದು ಇದಾಗಲಿ ಅವರ ವಿರುದ್ಧ ನಾನಂತೂ ರಾಜೀನಾಮೆ ಕೊಟ್ಟಿಲ್ಲ. ಎಲ್ಲರೂ ನನ್ನ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ನಡೆಸ್ಕೊಂಡಿದ್ದಾರೆ. ಒಂದು ವರ್ಷದಿಂದನೇ ಇದ್ರ ಬಗ್ಗೆ ನಾನು ಚಿಂತನೆ ಮಾಡ್ತಾಯಿದ್ದೀನಿ. ಒಂದು ವರ್ಷಕ್ಕಿಂತ ಹೆಚ್ಚಿಗೆ ನಾನು ಚಿಂತನೆ ಮಾಡ್ತಾಯಿದ್ದೀನಿ. ಅನೇಕ ಜನ ನನ್ನ ಸ್ನೇಹಿತರ ಜೊತೆ ಇದ್ರ ಬಗ್ಗೆ ಎಲ್ಲ ನಾನು ದೀರ್ಘವಾಗಿ ಚರ್ಚೆ ಮಾಡಿದ್ದೇನೆ. ಜನೋಪಯೋಗಿ ಕಾರ್ಯಕ್ರಮಗಳಾಗಿದ್ದರೂ ಸಹ ಅದನ್ನು ವಿರೋಧಿಸಬೇಕು ಅನ್ನತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ವಿರೋಧ ಮಾಡ್ತಕ್ಕಂಥದ್ದಕ್ಕೆ ನನಗೆ ಆತ್ಮ ಒಪ್ತಾ ಇರಲಿಲ್ಲ. ಅನೇಕ ಸಾರಿ ಕಾರ್ಯಕ್ರಮಗಳ ವಿರುದ್ಧ ನಾವು ಹೋಗಿ ಬಾವಿಲಿ ನಾವು ಕೂಗ್ತಕ್ಕಂಥದ್ದು, ಇದೆಲ್ಲ ಪ್ರಸಂಗಗಳು ಬಂದಾಗ ಎಲ್ಲ ಒಂದು ನಮ್ಮ ಮನಸ್ಸನ್ನು ನಾವು ಕಟ್ಟಿ ಹಾಕ್ಕೊಂಡು ಮನಸ್ಸನ್ನು ನಾವು ಮಾಡಿ ನಾವು ಹೋಗಿದ್ದೀವಿ ಅನ್ನೋತಕ್ಕಂಥ ಭಾವನೆಯಲ್ಲಿ ಅದು ನಾನು ಅಂದ್ಕೊಳ್ತಾ ಇದ್ದೆ. ಯಾವ BJP ನಾಯಕರ ಒತ್ತಾಯಕ್ಕೂ ನಾನು ಹೋಗ್ತಾ ಇಲ್ಲ. ಯಾರು ನನ್ನ ಕರೆದೂ ಇಲ್ಲ, ಯಾರು ನೀವು ಬರಲೇಬೇಕು ಅಂತ ಯಾರಿಗೂ ನನಗೆ ಒತ್ತಾಯ ಹಾಕಲಿಲ್ಲ. ಇದೆಲ್ಲ ನಾನು ಸ್ವಇಚ್ಛೆಯಿಂದ ನಾನು ತೆಗೆದುಕೊಂಡಿರ್ತಕ್ಕಂತಹ ತೀರ್ಮಾನ. ನನಗೆ ಅದು ಸರಿಯಾದಂಥ ಒಂದು ಅವಕಾಶ ಸಿಕ್ಕಿದ್ರೆ BJP ನಾನು ಹೋಗ್ಲಿಕ್ಕೆ ತಯಾರಾಗಿದೆ. ಕಾಂಗ್ರೆಸ್ನ ಯಾವುದೇ ಸಂದರ್ಭ